ಸಣ್ಣ ಮಕ್ಳು ಇರ್ತಾರಪ್ಪ, ಅವರು ಎಲ್ಲೋ ಒಂದು ಕಡೆ ಅವರೇ ಆಟ ಆಡ್ತಾ ಇರ್ತಾರೆ, ಏನೋ ಅವ್ರ ಫೇವ್ರೇಟ್ ಆಟ ಆಡ್ತಾ ಇರ್ತಾರೆ, ಓ ಅಂತ ಹೇಳ್ಬೋದು. ಅವ್ರು ಏನೋ ಒಂದು ಅವ್ರ ಫೇವ್ರೇಟ್ ಕಲರ್ದೇನೋ ಕಾಣಿಸ್ತು, ಅಪ್ಪ ನೋಡಪ್ಪ ಅಪ್ಪ ಅಂತ ಹೇಳ್ಬೋದು. ಸ್ವಲ್ಪ ಬೈಯೋ ರೀತಿಯಲ್ಲಿ ಅಥವಾ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ಹೇಳಿದಾಗ, ಓ ನಾನು ಎಕ್ಸೈಟ್ಮೆಂಟ್ ತೋರಿಸ್ಬಾರ್ದು, ನಾನು ಖುಷಿ ಪಡಬಾರ್ದು, ಇದು ಸರಿ ಇಲ್ವೇನೋ ಅಂತ ಅವನು ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾನೆ. ಮಕ್ಕಳು ಅಂತ ಬಂದಾಗ ಅವರು ತುಂಬಾ ಮುಗ್ಧರು, ಅವ್ರಿಗೆ ಜಗತ್ತು ಹೊಸಾದು. ಸೊ ಅವ್ರನ್ನ ಹೆಂಗಪ್ಪ ಸ್ವಲ್ಪ ಗೈಡ್ ಮಾಡೋದು, ಚೈಲ್ಡ್ ಸೈಕಾಲಜಿಯನ್ನು ಸ್ವಲ್ಪ ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ ಪಿ ನಾಯಕ್ ಅಂತ. ನಾನು ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮಾರ್ಗ ಪೀಪಲ್ ಟ್ರೀ ಹಾಸ್ಪಿಟಲಲ್ಲಿ. 7 ವರ್ಷದಿಂದ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ಮಕ್ಕಳನ್ನ ನಾವು ನೋಡ್ತೀವಿ. ಹಲವಾರು ಮಕ್ಕಳನ್ನ, ಬೇರೆ ಬೇರೆ ಒಂದು ಟ್ಯಾಲೆಂಟ್ ಇರೋವಂಥ ಮಕ್ಕಳು, ಏನೇನೋ ಎಲ್ಲ ಪೊಟೆನ್ಷಿಯಲ್ ಇರೋವಂಥ ಮಕ್ಕಳು. ಸೊ ಅವ್ರನ್ನ ಹೆಂಗಪ್ಪ ಸ್ವಲ್ಪ ಗೈಡ್ ಮಾಡೋದು, ಚೈಲ್ಡ್ ಸೈಕಾಲಜಿಯನ್ನು ಸ್ವಲ್ಪ ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಮೊದಲನೇದಾಗಿ, ಈಗ ಮಕ್ಕಳು ಅಂತ ಬಂದಾಗ ಅವರು ತುಂಬ ಮುಗ್ಧರು, ಅವ್ರಿಗೆ ಜಗತ್ತು ಹೊಸಾದು. ಸೊ ಅವ್ರಿಗೆ ಹೇಳ್ಕೊಡುವಾಗ ಯಾವ ರೀತಿ ನಾವು ಹೇಳ್ಕೊಟ್ರೆ ಅದು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಬರೋಣ. ಸೊ ಇವಾಗ ಸಣ್ಣ ಮಕ್ಳು ಇರ್ತಾರಪ್ಪ, ಅವರು ಎಲ್ಲೋ ಒಂದು ಕಡೆ ಅವರೇ ಆಟ ಆಡ್ತಾ ಇರ್ತಾರೆ, ಏನೋ ಅವ್ರ ಫೇವ್ರೇಟ್ ಆಟ ಆಡ್ತಾ ಇರ್ತಾರೆ, ಓ ಅಂತ ಹೇಳ್ಬೋದು ಅವ್ರು. ಅಥವಾ ಏನೋ ಒಂದು ಅವ್ರ ಫೇವ್ರೇಟ್ ಕಲರ್ದೇನೋ ಕಾಣಿಸ್ತು, ಅಪ್ಪ ನೋಡಪ್ಪ ಅಪ್ಪ ಅಂತ ಹೇಳ್ಬೋದು. ಆವಾಗ ನಿಮಗದು ಈ ಥರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾನೆ, ಜಗತ್ತೆಲ್ಲ ಏನು ಅನ್ಕೊಳತ್ತಪ್ಪ, ಇಲ್ಲಿ ಜನ ಇದ್ದಾರೆ ಏನು ಅನ್ಕೋತಾರೆ ಅಂತ ಅನ್ಸಿದ್ರು, ಯಾಕೋ ಆ ಥರ ಮಾತಾಡ್ದೆ, ಆ ಥರ ಎಲ್ಲ ಮಾತಾಡಬಾರ್ದು, ನೋಡು ಅವರೆಲ್ಲ ನಮ್ಮನ್ನೇ ನೋಡಿದ್ರು ಅಂತ ಹಿಂಗೆ ಹೇಳೋ ಬದಲು ಸ್ವಲ್ಪ ಒಂದು ಕೂಲಾಗಿ ಒಂದು ಪ್ರೀತಿಯ ಮಾತುಗಳಿಂದ, ನೋಡು ನೀನು ತುಂಬ ಖುಷಿಯಾಗಿ ಹೇಳ್ತೀಯ ಅಂತ ನನಗೆ ಅರ್ಥ ಆಗುತ್ತೆ, ವೆರಿ ಗುಡ್, ನನಗೂ ಅಷ್ಟೇ ಖುಷಿ ಆಯಿತು, ಆದರೆ ಹೇಳೋ ರೀತಿ ಸ್ವಲ್ಪ ನೀನು ಬೇರೆ ಥರನೂ ಹೇಳ್ಬೋದು. ಅಪ್ಪ ನಂಗೆ ತುಂಬ ಖುಷಿ ಆಯ್ತಪ್ಪ ಅಂದ್ರೂ ಅದರಲ್ಲೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ವಾಲ್ಯೂಮ್ ಮಾತ್ರ ಸ್ವಲ್ಪ ಕಮ್ಮಿ ಮಾಡ್ಕೊ ಆಯಿತಾ. ಆ ಎಕ್ಸೈಟ್ಮೆಂಟ್ ಹಂಗೆ ಇಟ್ಕೊ ಅಂದಾಗ ಏನಾಗುತ್ತೆ, ಅವನಿಗೆ ಓ ಇದನ್ನು ಸ್ವಲ್ಪ ನಾನು ಚೇಂಜ್ ಮಾಡ್ಕೋಬಹುದು, ನನಗೆ ಖುಷಿ ಆಗಿದ್ದು ಇವ್ರಿಗೂ ಖುಷಿ ಆಯಿತು ಅಂತ ಅವನಿಗೆ ಒಂದು ಖುಷಿ ಆಗುತ್ತೆ. ಅದೇ ನೀವು ಸ್ವಲ್ಪ ಬೈಯೋ ರೀತಿಯಲ್ಲಿ ಅಥವಾ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ಹೇಳಿದಾಗ, ಓ ನಾನು ಎಕ್ಸೈಟ್ಮೆಂಟ್ ತೋರಿಸ್ಬಾರ್ದು, ನಾನು ಎಕ್ಸೈಟ್ ಆಗಬಾರ್ದು, ನಾನು ಖುಷಿ ಪಡಬಾರ್ದು, ಇದು ಸರಿ ಇಲ್ವೇನೋ ಅಂತ ಅವನು ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ನಮ್ಮ ಇಂಟೆನ್ಷನ್ ಏನು, ಅದು ಖುಷಿ ಕರ್ಬಾಗಬಾರ್ದು, ಬಟ್ ಅದನ್ನು ವ್ಯಕ್ತಪಡಿಸೋ ರೀತಿನ ನಾವು ಪ್ರೀತಿಯಿಂದ ಅವ್ರಿಗೆ ಹೇಳ್ಕೊಡ್ತೀವಿ. ಇಲ್ದಿದ್ರೆ ಪ್ರತಿಯೊಂದು ಕಡೆ ಈ ಥರ ಮಾಡು, ಈ ಥರ ಮಾಡಬೇಡ ಅಂದಾಗ ಏನೋ ಅವ್ರ ಫ್ರೀಡಮ್ ತುಂಬ ಕಂಟ್ರೋಲ್ ಮಾಡ್ದಂಗೆ ಅವ್ರಿಗೆ ಕೆಲವು ಸಲ ಫೀಲ್ ಆಗ್ಬೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ರಿಲೇಟಿವ್ ಮನೆಗೆ ಹೋಗಿದ್ದೀರಪ್ಪ, ಅಲ್ಲಿ ಎಲ್ಲರೂ ಕೂತಿದ್ದಾರೆ, ಇವನ್ ಫೇವ್ರೇಟ್ ತಿಂಡಿ ಏನೋ ಇದೆ ಅಂತ ಅನ್ಕೊಳ್ಳೋಣ, ಅವನು ತೊಗೊಂಡದನ್ನ ಗಬ 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 ಅಂತ ತಿನ್ಬೋದು ಆಯಿತಾ. ನಿಮ್ಗೆ ಅನ್ಸ್ಬೋದು ಯಪ್ಪ ಈ ಥರ ಯಾಕೆ ತಿಂತಿದ್ದಾನೆ ಅಂತ, ಇನ್ನೂ ಒಂದಿದ್ಯಾ ಅಂತೆಲ್ಲ ಕೇಳಿ ತಿನ್ಬೋದು. ಅಲ್ಲಿ ನೀವು ಯಾಕೋ ಈ ಥರ ತಿಂತಿದ್ಯಾ, ನಿನಗೆ ಜನ್ಮದಲ್ಲಿ ತಿಂಡಿನೇ ಹಾಕಿಲ್ಲ ಅನ್ಕೋತಾರೆ, ಹಂಗೆಲ್ಲ ಮಾಡಬೇಡ ಅಂತ ಹೇಳೋ ಬದಲು ಅವನನ್ನು ಪ್ರೀತಿಯಿಂದ ಬಂದು ಕೂರಿಸಿ, ನೋಡಪ್ಪ ನೀನು ತಿನ್ನು ಆಯಿತಾ, ನೀನು ತಿನ್ನಬಾರ್ದಂತ ನಾನು ಹೇಳ್ತಾ ಇಲ್ಲ, ನಿಂಗೆ ಇಷ್ಟನಾ ಆರಾಮಾಗಿ ತಿನ್ನು, ರುಚಿಯಾಗಿ ತಿನ್ನು, ಆದರೆ ಸ್ವಲ್ಪ ನಿಧಾನವಾಗಿ ತಿನ್ನು. ಏನೋ ಒಂದು ಬಿಗ್ನಾಸಿ ಇರ್ಬೋದು ನಾನು ಹಂಗೆ ಅಂದ್ಕೊಳ್ಳೋದು ಬೇಡ, ನಿಧಾನವಾಗಿ ಸ್ಲೋಲಿ ನೀನು ತಿನ್ನು, ಆರಾಮಾಗಿ ತಿನ್ನು. ನಿನಗೆ ಇನ್ನೊಂದು ಬೇಕನ್ನಿಸ್ತಾ ಮನೆಗೆ ಹೋಗುವಾಗ ನಾನು ನಿಂಗೊಂದು ಪ್ಯಾಕೆಟೇ ಕೊಡಿಸ್ತೀನಿ, ಇಲ್ಲಿ ಆ ಥರ ಏನು ತಮಾಷೆ ಮಾಡೋದು ಬೇಡ ಯಾರಾದರೂ ಆಯಿತಾ ಅಂತೆಲ್ಲ ಒಂದು ಪ್ರೀತಿಯಿಂದ ನೀವು ಹೇಳಿದಾಗ ತುಂಬ ಅವರು ಮೋಲ್ಡ್ ಆಗ್ತಾ ಹೋಗ್ತಾರೆ. ಸೊ ನಿಮ್ಮ ಒಂದು ಪ್ರೆಸ್ಟೀಜ್ ಅಥವಾ ಇನ್ನೇನು ಅನ್ನೋದಕ್ಕಿಂತ ಅವ್ರ ಮಕ್ಕಳು ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ಸೊಸೈಟಿನೇ ಹೊಸದು, ಇಲ್ಲಿ ಒಂದು ಸಿವಿಲೈಸ್ ಆಗಿರೋ ಅದೆಲ್ಲ ಅವ್ರಿಗೆ ಹೊಸದು. ಸೊ ನಾವು ನೀಟಾಗಿ ಕಲಿಸ್ಬೇಕು. ಹೌದು, ಎಸ್, ಹೌ ಟು ಲಿವ್ ಇನ್ ಅ ಸಿವಿಲೈಸ್ಡ್ ವೇ. ಒಂದು ಸೊಸೈಟಿಲಿ ಇದ್ದೀವಪ್ಪ, ಇದ್ರಲ್ಲಿ ನಾವು ಹೆಂಗಿರೋದು ಅಂತ ಕಲಿಸ್ಲೇಬೇಕಾಗತ್ತೆ. ಆದರೆ ಕಲಿಸೋ ರೀತಿ ಬೇರೆ ಇದ್ದಾಗ ಅವರು ಅದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈಗ ಒಂದು ಟೆಕ್ನಿಕಲ್ ಆಗಿ ಸೈಕಾಲಜಿಸ್ಟ್ ಆಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಫ್ಯೂ ಕ್ಯಾಟಗರೀಸ್ ಅಂತ ಮಾಡ್ಕೊಳ್ಳೋಣ. ಒಂದು ಮೂಡ್, ಒಂದು ಬಿಹೇವಿಯರ್, ಒಂದು ಕಾಗ್ನಿಟಿವ್ ಮತ್ತು ಅಫೆಕ್ಟಿವ್ ಆಸ್ಪೆಕ್ಟ್ ಅಂತ ತಗೊಳ್ಳೋಣ. ಮೂಡ್ ಅಂತ ಬಂದಾಗ ಆಂಗ್ಸೈಟಿ, ಡಿಪ್ರೆಷನ್, ಟ್ರಾಮಾ ಅಂತ 3 ಹೆಡ್ಡಿಂಗ್.
ಆಂಗ್ಸೈಟಿ ಅಂತ ಬಂದಾಗ ಏನು, ಅವರು ತುಂಬ ಗಾಬರಿ ಆಗ್ತಾರ ಲೈಫಲ್ಲಿ, ತುಂಬ ಟೆನ್ಷನ್ ಮಾಡ್ಕೋತಾರ, ಯಾವುದೋ ಒಂದು ವಿಷಯದಿಂದ ಸೀರಿಯಸ್ ಆಗಿ ಅದು ಅವ್ರ ಮನಸ್ಸನ್ನು ಕಾಡುತ್ತಾ, ಅವ್ರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್ನ ಅದು ಉಂಟು ಮಾಡಿಕೊಡ್ತಾ ಇದೆಯಾ ಅನ್ನುವಾಗ ಮೇ ಬಿ ಇವರ ಆಂಗ್ಸೈಟಿ ಲೆವೆಲ್ ಸ್ವಲ್ಪ ಹೈ ಇರ್ಬೋದು ಅಂತ ನಾವು ಅರ್ಥ ಮಾಡ್ಕೋಬೋದು. ಅದನ್ನು ಹೆಂಗಪ್ಪ ಕಂಡುಹಿಡಿಯೋದು ಅಂದರೆ, ಅವರ ಬಿಹೇವಿಯರಲ್ಲಿ, ಅವರ ಒಂದು ಮೂಡಲ್ಲಿ, ಅವರ ಫೇಸಲ್ಲಿ, ಅವರ ಒಂದು ಬಾಡಿಯಲ್ಲಿ ಚೇಂಜಸ್ ಆಗ್ತಿದೆಯಾ ಈ ಒಂದು ವಿಷಯದಿಂದ. ವಿಷಯ ಯಾವುದೇ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಅಥವಾ ನಾನು ತುಂಬ ಪರ್ಫೆಕ್ಟಾಗಿ ಪರ್ಫಾರ್ಮ್ ಮಾಡಬೇಕನ್ನೋದಿರ್ಬೋದು, ಯಾವುದೇ ಒಂದು ವಿಷಯ ಇರ್ಬೋದು. ಬಟ್ ಬಿಕಾಸ್ ಆಫ್ ದ್ಯಾಟ್ ಆರ್ ದೇ ಗೆಟಿಂಗ್ ಹೆಡ್ಏಕ್ ಅಥವಾ ಪ್ಯಾಲ್ಪಿಟೇಷನ್ಸ್ ಅಥವಾ ಶಿವರಿಂಗ್, ಸ್ವೆಟ್ಟಿಂಗ್, ಇನ್ಕ್ರೀಸ್ಡ್ ಹಾರ್ಟ್ ರೇಟ್, ಚೆಸ್ಟ್ ಪೇನ್ ಥರ ಒಂಥರ ರೆಸ್ಟ್ಲೆಸ್ನೆಸ್, ಅನ್ಕಂಫರ್ಟೇಬಲ್, ದೊಡ್ಡ ತಲೆನೋವು ಇಲ್ಲಿಂದ ಬರ್ತಾ ಈ ಥರ ಎಲ್ಲ ಇದೆ ಅಂದರೆ ಓಕೆ, ಇವನ್ ಆಂಗ್ಸೈಟಿ ಸ್ವಲ್ಪ ಹೈ ಆಗಿರ್ಬೋದು ಅಂತ ನಾವು ಅರ್ಥ ಮಾಡ್ಕೋಬೋದು. ಅದೇ ರೀತಿ ಡಿಪ್ರೆಷನ್ ಅಂತ ಬಂದಾಗ ಯಾವುದೇ ವಿಷಯ ಅವ್ನು ತುಂಬ ಸೆನ್ಸಿಟಿವ್ ಆಗಿ ತೊಗೋತಿದ್ದಾನ, ಅವ್ನಿಗೆಲ್ಲೋ ಬೇಜಾರಾಗ್ತಿದ್ಯಾ, ಅವನು ಅದನ್ನು ಮನಸ್ಸಲ್ಲಿ ಇಟ್ಕೋತಾ ಇದ್ದಾನ, ಸ್ವಲ್ಪ ಅವರ ಬಿಹೇವಿಯರ್ನ ಒಬ್ಸರ್ವ್ ಮಾಡ್ತಾ ಹೋಗಿ. ಅವನು ರೂಮಲ್ಲಿ ಒಬ್ಬನೇ ಕೂತ್ಕೊಳ್ಳೋಕೆ ಇಷ್ಟಪಡ್ತಾನ, ಅವ್ನು ಯಾರ ಹತ್ರನೂ ಮಾತಾಡದೆ ರಿಲೇಟಿವ್ಸ್ ಎಲ್ಲ ಬಂದರೆ ನಾನು ಪಾಡಿಗೆ ಇರ್ತೀನಿ ಅಂತ ಇರ್ತಾನ, ಆ ಥರ ಒಂದಿಷ್ಟು ಬಿಹೇವಿಯರ್ಸ್ ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ ವಿಷಯಗಳನ್ನ ಕಂಡುಹಿಡಿಲಿಕ್ಕೆ. ಆ್ಯಂಡ್ ಡಿಪ್ರೆಷನ್ ಅಂತ ಬಂದಾಗ ಮತ್ತು ನಾರ್ಮಲ್ ಆಗಿ ಬೇಜಾರಾಗೋದು ಅಂತ ಬಂದಾಗ ಬೇಸಿಕಲಿ ಒಂದು ಸ್ಮಾಲ್ ವೇ ನಾವು ಹೆಂಗೆ ಅರ್ಥ ಮಾಡ್ಕೋಬೋದು ಅಂದರೆ, ಅಫ್ಕೋರ್ಸ್ ಅದು ಟೆಸ್ಟ್ ನಾವು ಮಾಡಬೇಕು, ಡಯಾಗ್ನೋಸ್ ಮಾಡೋ, ಆಮೇಲೆ ನಾವು ಅದನ್ನು ಡಿಪ್ರೆಷನ್ ಅಂತ ಹೇಳ್ಬೋದು. ನಾವು ಕೊಲೋಕಿಯಲ್ ಆಗಿ ದಯವಿಟ್ಟು ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕೆಲವು ಜನ ಬರ್ತಾರೆ ಪೇಷಂಟ್, ಅದೇ ಮೇಡಮ್ ಅವ್ನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ ಫುಲ್ ಡಿಪ್ರೆಷನಲ್ಲಿದ್ದಾನೆ, ಅಷ್ಟು ಲೈಟಾಗಿ ತೊಗೊಳ್ಳೋಂಥ ಪದ ಅಲ್ಲ. ಆದರೂ ಇರ್ಲಪ್ಪ, ನಾವು ಮೊದಲನೇ ಲಕ್ಷಣಗಳನ್ನ ಹೆಂಗೆ ಕಂಡುಹಿಡಿಬೋದು ಅಂತ ನೀವು ಕೇಳೋದಾದರೆ, ಮೇ ಬಿ ಅವನ ಸ್ಲೀಪ್ ಡಿಸ್ಟರ್ಬ್ ಆಗಿದೆಯಾ, ಅವನ ಆ್ಯಪಿಟೈಟ್, ಅವ್ನು ಜಾಸ್ತಿ ತಿಂತಾ ಇದ್ದಾನ ಅಥವಾ ಕಮ್ಮಿ ತಿಂತಾ ಇದ್ದಾನ, ನಿದ್ದೆ ಮಾಡ್ತಾ ಇಲ್ವಾ ಅಥವಾ ನಿದ್ದೆ ಮಾಡಿದ್ರೆ ಎದ್ದೇಳ್ತಾ ಇದ್ದಾನ, ಅವನಿಗೆ ಬೇರೆ ವಿಷಯದಲ್ಲಿರೋ ಆಸಕ್ತಿಗಳು ಕಮ್ಮಿ ಆಗಿದೆಯಾ, ಅವನದೇನೇ ಹಾಬೀಸ್ ಇರ್ಬೋದು, ಅವ್ನಿಗೇನೋ ಆಟ ಆಡೋದು, ಡ್ರಾಯಿಂಗ್ ಮಾಡೋದು ಇಷ್ಟ ಇರ್ಬೋದು, ಈಗ ಸಡನ್ನಾಗಿ ಅವನದು ಯಾವುದು ಮಾಡ್ತಾ ಇಲ್ವಾ, ಅವ್ನಿಗೆ ಆಚೆ ಹೋಗೋದೇ ಬೇಡ ಅಂತ ಅನಿಸ್ತಾ ಇದೆಯಾ, ಅವನಿಗೆ ಒಂದು ಲ್ಯಾಕ್ ಆಫ್ ಇಂಟ್ರೆಸ್ಟ್, ಆ ಒಂದು ಲವಲವಿಕೆ, ಜೀವನೋತ್ಸಾಹ ಇದೆಲ್ಲ ಕಮ್ಮಿ ಆಗಿದೆಯಾ, ಈ ಒಂದಿಷ್ಟು ವಿಷಯಗಳಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೋದು. ಆದರೂ ಕೆಲವು ವಿಷಯದಲ್ಲಿ ಅವರು ಹೇಳೋದೇ ಇಲ್ಲ, ಅವರು ಓಪನ್ ಅಪ್ಪೇ ಆಗಲ್ಲ, ಆವಾಗಲೂ ನಾವು ಅದನ್ನು ಐಡೆಂಟಿಫೈ ಫಸ್ಟೇ ಮಾಡೋದು ಬೆಟರ್ ದ್ಯಾನ್ ಅ ಲೇಟರ್ ಸ್ಟೇಜ್. ಥರ್ಡ್ ಥಿಂಗ್, ಟ್ರಾಮಾ, ಚೈಲ್ಡ್ಹುಡ್ ಟ್ರಾಮಾ ಅಂತ ಬಂದಾಗ ಈಗ ಒಂದು ಜನ್ರೇಷನಿಂದ ಜನ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಯಾವುದೋ ಒಂದು ಜನ್ರೇಷನಲ್ಲಿ ಕೆಲವು ವಿಷಯಗಳು ಚೆನ್ನಾಗಿ ವರ್ಕೌಟ್ ಆಗಿರ್ಬೋದು. ಇವಾಗ ಏನೋ ಅವ್ನು ಬೈದಾಗ ಅವ್ರು ಅದನ್ನು ರೊಚ್ಚಿಗೆದ್ದು ನಾನು ಮಾಡಿ ತೋರಿಸ್ತೀನಿ ನೋಡು, ನಾನು ಯೂಸ್ಲೆಸ್ ಅಂದ್ರಲ್ಲ, ಇವಾಗ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೋಗಿರ್ಬೋದು. ಆದರೆ ಈ ಒಂದು ಜನ್ರೇಷನಲ್ಲಿ ಬಹುತೇಕವಾದ ಜನರು ಯೂಸ್ಲೆಸ್ ಅಂದರೆ ಇವರೇ ನೀವೇ ನಾನು ಯೂಸ್ಲೆಸ್ ಅಂದಿದ್ದಾರೆ, ಇನ್ನೇನು ಮಾಡಿ ಏನು ಪ್ರಯೋಜನ, ಹಿಂಗೆ ಇರೋಣ ಬಿಡು ಅಂತ ತಗೊಳ್ಳೋದಾಗ್ಬೋದು. ಅಥವಾ ಅಯ್ಯೋ ಯೂಸ್ಲೆಸ್ ಅಂದರು, ನನ್ನ ಕೈಲಿ ಏನಾಗ್ತಿಲ್ಲಪ್ಪ ಅಂತ ಒಂದು ರೀತಿಯ ಖಿನ್ನತೆಗೆ ಒಳಗಾಗೋದಾಗ್ಬೋದು. ಅಥವಾ ಕೆಲವು ಸ್ಟೇಟ್ಮೆಂಟ್ಸ್, ಇವಾಗ ನೀನು ಇಲ್ಲದೆ ಇದ್ರೇ ನಮ್ಮ ಲೈಫ್ ಚೆನ್ನಾಗಿರ್ತಿತ್ತು, ನೀನು ಬಂದು ಒಂದು ಶನಿ ಥರ ಕೂತ್ಕೊಂಡೆ, ಈ ಥರ ಕೆಲವು ಸ್ಟೇಟ್ಮೆಂಟ್ಸನ್ನು ತುಂಬ ಒಂದು ಸೆನ್ಸಿಟಿವ್ ಆಗಿ ಸೀರಿಯಸ್ ಆಗಿ ತಗೊಂಡು ಅದು ತುಂಬ ಕಾಲದವರೆಗೂ ಒಂದು ಪರಿಣಾಮನ ಬೀರುವಂಥ ಒಂದು ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಈ ಜನ್ರೇಷನ್ ನಾವು ಒಬ್ಸರ್ವ್ ಮಾಡ್ದಂಗೆ ಮಕ್ಕಳಲ್ಲಿ. ಅಪಾರ್ಟ್ ಫ್ರಮ್ ದಿಸ್, ಬುಲ್ಲಿಯಿಂಗ್ ಇರ್ಬೋದು, ಸ್ಕೂಲ್ ಬಸ್ಸಲ್ಲಿ ಯಾರೋ ನಿನಗೆ ಇದು ಅರ್ಥ ಆಗಲ್ವಾ ಅಂತ ಹೇಳಿದ್ದಿರ್ಬೋದು, ಅಥವಾ ಒಂದು ಬಾಡಿ ಬಗ್ಗೆ ಏನೋ ಒಂದು ಕಮೆಂಟ್, ಅಪಿಯರೆನ್ಸ್ ಬಗ್ಗೆ ಕಮೆಂಟ್, ಅಥವಾ ನೀನೇನು ಬುದ್ಧಿವಂತನ ಏನೋ ಒಂದು ಇರ್ಬೋದು. ಸೊ ಇದೆಲ್ಲ ಕೂಡ ಒಂದು ಸೀರಿಯಸ್ ಪರಿಣಾಮನ ಬೀರುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ಅಪ್ಪ ಅಮ್ಮ ಏನು ಮಾಡ್ಬೋದು, ಏನೇ ಆದರೂ ನನಗೆ ಹೇಳು. ಇಲ್ಲಿ ಅಪ್ಪ ಅಮ್ಮ ಪೇರೆಂಟಿಂಗ್ ಅಂತ ಬಂದಾಗ ಒಂದು ಫ್ರೆಂಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಇರಲಿ ಕಣೋ, ನಿಂದು ತಪ್ಪಿರಲಿ ತಪ್ಪಿಲ್ಲದೆ ಇದ್ರಿ, ನಿಂಗೇನೋ ಬೇಜಾರಾಯ್ತಾ, ಕಮ್ ಆ್ಯಂಡ್ ಟೆಲ್ ಮೀ, ನೀನು ಹೇಳ್ಬೋದು, ನಾನು ನಿನಗೆ ಬೈಯಲ್ಲ, ನಾನು ನಿನಗೆ ಗೈಡ್ ಮಾಡ್ತೀನಿ, ವಾಟ್ ಈಸ್ ದ ಕರೆಕ್ಟ್ ಥಿಂಗ್ ಟು ಡೂ ಅಂತ ಹೇಳಿದಾಗ ತುಂಬ ಅದು ಹೆಲ್ಪ್ ಆಗುತ್ತೆ. ಒಂದು ಅಡಾಲಸೆಂಟ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಒಬ್ಬರು ಬಂದಿದ್ರು. ಸೊ ಅವರು ಏನು ಹೇಳಿದಂದರೆ, ಅವ್ರ ಫ್ರೆಂಡ್ಸ್ ಎಲ್ಲ ಡ್ರಗ್ಸ್ ಟ್ರೈ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಅಂತ. ದೆನ್ ಹಿ ಗಾಟ್ ಸ್ಕೇರ್ಡ್ ಅಂತ ಹೇಳಿ ದೆನ್ ಹಿ ವೆಂಟ್ ಆ್ಯಂಡ್ ಟೋಲ್ಡ್ ಹಿಸ್ ಫಾದರ್, ಅಪ್ಪ ನೀನು ಭಯಬೇಡ, ನನಗೆ ಈ ಥರ ಎಲ್ಲ ಮಾಡು ಅಂದರು, ನಂಗೆ ತುಂಬ ಭಯ ಆಯ್ತಪ್ಪ ಅಂತ. ಅವ್ರ ಅಪ್ಪ ಹೇಳಿದ್ರು, ವೆರಿ ಗುಡ್, ನೀನು ನನ್ನ ಹತ್ರ ಬಂದು ಮಾತಾಡಿದ್ದು ನಂಗೆ ಖುಷಿ ಆಯಿತು. ನೋಡಪ್ಪ, ಇದೆಲ್ಲ ನಾವು ಸೇ ನೋ ದ ಫಸ್ಟ್ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಅಂತೀವಿ, ಪ್ರತಿ ಸಲ ನಾವು ನೋ ಅನ್ಬೇಕು ಈ ಥರ ಜನರಿಗೆ. ಯಾಕೆ ಗೊತ್ತಾ, ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಜನ ಇದ್ದರು, ಅವರೆಲ್ಲ ಇವಾಗ ಹೆಂಗಿದ್ದಾರೆ ಗೊತ್ತಾ, ಅವ್ರ ಲೈಫ್ ಹೆಂಗಿದೆ ಗೊತ್ತಾ, ಹೌದಪ್ಪ ಇಷ್ಟೆಲ್ಲ ಇದೆಯಾ, ಓಕೆ ಅಂತೇಳಿ ಅಲ್ಲಿಂದ ಅವನು ಅದನ್ನು ಟ್ರೈಯೇ ಮಾಡಿಲ್ಲ ಲೈಫಲ್ಲಿ. ಈ ಥರ ಎಲ್ಲ ಕೆಲವು ಸ್ಟೋರೀಸ್ ಬಂದು ಪೇರೆಂಟ್ಸ್ ಹಂಚ್ಕೋತಾರೆ. ಸೊ ಈ ರೀತಿ ನೀವು ಒಂದು ಫ್ರೆಂಡ್ ಆಗಿದ್ದಾಗ
ನನ್ನ ಅಪ್ಪ ಅಮ್ಮ ಇದ್ದಾರೆ ನನಗೆ, ದೇ ಆರ್ ದೇರ್ ಫಾರ್ ಮೀ, ಇದಾರೆ ಅವ್ರು ನನಗೋಸ್ಕರ ಅಂತ ಒಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಮಕ್ಕಳು ಏನೇ ಇದ್ದರೂ ಅಪ್ಪ ಅಮ್ಮಂಗೆ ಹೇಳೋಣಪ್ಪ, ಇವ್ರು ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡಿಲ್ಲ ಅಂತ ಅಲ್ಲಿ ಸ್ಟ್ರಾಂಗ್ ಆಗುತ್ತೆ ಒಂದು ಬಾಂಡ್. ಇಲ್ದಿದ್ರೆ ಬೇರೆಯವ್ರು ಹೇಳಿದ ಮಾತನ್ನು ಕೇಳಿ ಯಾಮಾರೋ ಅಂಥದ್ದು ಅಥವಾ ಅದು ಇನ್ಫ್ಲೂಯೆನ್ಸ್ ಆಗೋ ಅಂಥದ್ದು ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಅಟ್ ದಿಸ್ ಏಜ್ ಬೀಯಿಂಗ್ ಅ ಫ್ರೆಂಡ್ ಇಸ್ ಇಂಪಾರ್ಟೆಂಟ್. ಆಯ್ತಪ್ಪ, ಹಂಗಂದ್ರೆ ಸ್ಟ್ರಿಕ್ಟ್ ಆಗಿರಬಾರ್ದಾ, ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೋದಾ? ನೋ, ಅಫ್ಕೋರ್ಸ್ ಬೇಕು, ಎಲ್ಲೋ ಒಂದು ಕಡೆ ನಾವು ಲೈನ್ ಹಾಕಲೇಬೇಕು. ಆ್ಯಂಡ್ ಹೇಳೋದು ಸುಲಭ, ಓಕೆ ಪೇರೆಂಟಿಂಗ್ ಅಂದರೆ ರಬ್ಬರ್ ಬ್ಯಾಂಡ್ ಥರ ತುಂಬ ಹೇಳಿದ್ರೆ ಕಟ್ ಆಗೋಗುತ್ತೆ, ಬಿಟ್ಟರೆ ಲೂಸ್ ಆಗುತ್ತೆ ಅಂತ. ಬಟ್ ಎಲ್ಲಿ ಆ ಲೈನ್ ಡ್ರಾ ಮಾಡೋದು ಅಂತ ಪೇರೆಂಟ್ಸಿಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಅಲ್ಲಿ ಏನು ಮಾಡಬೇಕಂದ್ರೆ ಮೇನ್ಲಿ ಇವ್ನ ಲೈಫಿಗೆ ಏನು ಹೆಲ್ಪ್ ಆಗುತ್ತೆ ಮುಂದೆ ಆ ವಿಷಯಗಳನ್ನ ಫೋಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಣ್ಣ ಪುಟ್ಟ ಪ್ರತಿಯೊಂದು ವಿಷಯ ಕರೆಕ್ಟ್ ಮಾಡೋ ಬದಲು ಕೆಲವು ಥಿಂಗ್ಸ್ ಅವ್ರ ಏಜ್ ಅಪ್ರೋಪ್ರಿಯೇಟ್ ಅಂತ ಏನಿರುತ್ತೆ ಇಟ್ಸ್ ಓಕೆ. ಬಟ್ ಕೆಲವು ಥಿಂಗ್ಸ್ ಇಲ್ಲಿ ಇವನು ಏನೋ ಒಂದು ರಾಂಗ್ ಮಾಡ್ತೇನೆ ಅಥವಾ ಇಲ್ಲಿ ಹೇಳಿದ್ರೆ ಅವನಿಗೆ ಲೈಫಲ್ಲಿ ಇದು ಮುಂದೆ ಹೆಲ್ಪ್ ಆಗುತ್ತೆ, ಆ ಒಂದು ಅವನ ಲೈಫನ್ನು ಕಟ್ಟುವಂಥ ವಿಷಯಗಳು ಯಾವುದಿದೆ ಅದರತ್ತ ಗಮನ ಕೊಟ್ಟರೆ ಸ್ವಲ್ಪ ಸುಲಭ ಆಗ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಬಿಹೇವಿಯರ್ ಅಂತ ಬಂದಾಗ ಪರ್ಸ್ನಾಲಿಟಿ ಅಥವಾ ಅವರ ಸ್ವಭಾವ. ಇವಾಗ ಕೆಲವು ಜನರ ಸ್ವಭಾವ ಒಂದು ರೀತಿಯಲ್ಲಿರುತ್ತೆ, ಅವ್ರ ಸ್ವಭಾವ ಯಾವ ಥರ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ, ಕ್ಲ್ಯಾಶ್ ಆಗೋದು ಕಮ್ಮಿ ಆಗುತ್ತೆ. ನನ್ನ ಮಗ ನನ್ನ ಥರನೇ ಇರಬೇಕು, ನನ್ನ ಮಗಳು ನನ್ನ ಥರನೇ ಇರಬೇಕು ಅಂತ ನೋಡಿದಾಗ ಅದು ತುಂಬ ಕಷ್ಟ ಆಗ್ಬೋದು. ಯಾಕಂದರೆ ಲೈಫಲ್ಲಿ ನಾವು ಅನ್ಕೋಬೋದು ಗಂಡ ಅಂದರೆ ಹಿಂಗಿರಬೇಕು, ಹೆಂಡತಿ ಅಂದರೆ ಹಿಂಗೆ ಇರಬೇಕು, ಮಕ್ಕಳಂದರೆ ಹಿಂಗಿರಬೇಕು, ಅಪ್ಪ ಅಮ್ಮ ಅಂದರೆ ಹಿಂಗಿರಬೇಕು, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಬಟ್ ಎಷ್ಟೊಂದು ಸಲ ಆ ಥರ ಇರಲಿಕ್ಕಿಲ್ಲ. ಆ ಥರ ಇಲ್ಲ ಅಂದಾಗ ಅದು ಒಂದು ವೀಕ್ ಆಗಬಾರ್ದು ಒಂದು ಮನುಷ್ಯ. ಸೊ ಏನೇ ಇರಲಪ್ಪ ಇವನು ಹೆಂಗಿದ್ದಾನೆ ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ನಾನು ಅವನ ಹ್ಯಾಪಿನೆಸ್ಗೋಸ್ಕರ ಏನೇನು ನಾವು ಮಾಡ್ಬೋದು ಮಾಡಿದಾಗ ಅವನು ಸ್ಟ್ರಾಂಗ್ ಆಗ್ತಾನೆ ನಾಳೆ. ಸೊ ಇವಾಗ ಇಲ್ಲಿ ನಮ್ಗೆ ಬೇಕಾಗಿರೋದು ಮೆಂಟಲಿ ಅವನನ್ನು ಸ್ಟ್ರಾಂಗ್ ಮಾಡುವಂಥದ್ದು, ಯಾವುದೋ ಒಂದು ಸ್ಪೆಸಿಫಿಕ್ ಸಿಚುವೇಶನ್ಗಲ್ಲ. ಈ ಲೈಫಲ್ಲಿ ಏನೇ ಬರಲಿ ನಾನು ಫೇಸ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಪೇರೆಂಟ್ಸ್ ಕೊಡ್ಬೋದು, ಒಂದಿಷ್ಟು ಅಪ್ಬ್ರಿಂಗಿಂಗ್ ಕೊಡ್ಬೋದು, ಒಂದಿಷ್ಟು ಗುಡ್ ಥಿಂಗ್ಸ್ ಹೇಳ್ಕೊಡ್ಬೋದು, ಇಷ್ಟು ಮೋಟಿವೇಟ್ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ಫೈನಲ್ ಮಾಡೋವಂಥ ಕೆಲಸ ಆ ಮಗುನೇ ಮಾಡಬೇಕಾಗತ್ತೆ. ಸೊ 24 ಗಂಟೆ ಒಟ್ಟಿಗೆ ಇಲ್ಲದೆ ಇರ್ಬೋದು, ನೋಡೋಕ್ಕಾಗದೆ ಇರ್ಬೋದು 24 ಗಂಟೆ. ಸೊ ಒಂದಿಷ್ಟು ಅವ್ರನ್ನ ನಾವು ಸ್ಟ್ರಾಂಗ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂ ಒಂದಿಷ್ಟು ಹೇಳ್ಕೊಟ್ರೆ ದಟ್ ಮೈಟ್ ಸೇವ್ ದೆಮ್ ಇನ್ ದ ಲಾಂಗ್ ರನ್. ಆ್ಯಂಡ್ ಪರ್ಸ್ನಾಲಿಟಿ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಏನೋ ಅವ್ನು ಸ್ವಲ್ಪ ಸೈಲೆಂಟು, ಏನೋ ಆ್ಯಕ್ಚುಲಿ ಅವ್ರದ್ದು ಈ ಥರ ಅಂತ ನಾವೇ ಜಡ್ಜ್ ಮಾಡೋದಲ್ಲ. ಅವ್ರನ್ನ ನೀವು ಕರ್ಕೊಂಡು ಬಂದಾಗ ನಾವು ಕರೆಕ್ಟಾಗಿ ಏನೊಂದು ಏರಿಯಾಸ್ ನಾವು ಮೆಷರ್ ಮಾಡಬೇಕು ಅದನ್ನು ನಾವು ಮೆಷರ್ ಮಾಡಿ ನಿಮಗೆ ಹೇಳಲಿಕ್ಕೆ ಸುಲಭವಾಗುತ್ತೆ. ಮತ್ತು ಲಾಸ್ಟ್ ಥಿಂಗ್ ಅಬೌಟ್ ದ IQ ಅಥವಾ ಒಂದು ಅವರ ಮಾನಸಿಕ ಬೆಳವಣಿಗೆ ಯಾವ ರೀತಿ ಇದೆ, ಅವರ ಬುದ್ಧಿಶಕ್ತಿ ಯಾವ ರೀತಿ ಇದೆ, ಅದರ ಒಂದು ಗ್ರೋತ್ ಯಾವ ಥರ ಇದೆ, ಅವರ ಸೋಷಲ್ ಮೆಚುರಿಟಿ ಯಾವ ಥರ ಇದೆ, ಅವರ ಏಜ್ ಏನು, ಆ ಏಜ್ಗೆ ತಕ್ಕಂಗೆ ಇದೆಯಾ ಮೆಚುರಿಟಿ ಅಥವಾ ಕಮ್ಮಿ ಇದೆಯಾ, ಅವನ ಅಟೆನ್ಷನ್ ಯಾವ ಥರ ಇದೆ, ಅವನ ಹೈಪರ್ ಆ್ಯಕ್ಟಿವಿಟಿ ಯಾವ ಥರ ಇದೆ, ಅವ್ನ ಸ್ಕೂಲಲ್ಲಿ ಕೂರೋದೇ ಇಲ್ವಾ, ಕ್ಲಾಸ್ ವರ್ಕ್ ಮಾಡಲ್ವಾ, ಏನೋ ಮರ್ತೋಗ್ತಾನ, ಇಲ್ಲಿ ಜೋರಾಗಿ ಕಿರಿಚ್ತಾನ, ಏನು ಮಾಡ್ತಾನೆ ಕೋಪ ಬಂದಾಗ, ಈ ಥರ ಎಲ್ಲ ವಿಷಯಗಳು ಇದರಲ್ಲಿ ಬರುತ್ತೆ. ಸೊ ಇದು ಒಂದು ಜಿಸ್ಟ್, ನಾವು ಯಾವ ಒಂದು ಲಕ್ಷಣಗಳನ್ನ ನೋಡ್ಬೋದು ಮಕ್ಕಳು ಅಂತ ಬಂದಾಗ ಅಂತ ಹೇಳಿ. ಸೊ ಇದು ನೀವು ಸುಮಾರು ಒಂದು 2 ವರ್ಷದಿಂದ ಒಂದು 18 ವರ್ಷದವರೆಗೂ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಇದನ್ನು ನೀವು ನೋಡ್ತಾನೆ ಹೋಗ್ಬೋದು. ಆ್ಯಂಡ್ 18 ವರ್ಷ ಆದಮೇಲೆ ಅವರ ಪರ್ಸ್ನಾಲಿಟಿ ಅಥವಾ ಸ್ವಭಾವ ಅಂತ ಏನಿದೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಏಜಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಇಂಪ್ರೂವ್ಮೆಂಟ್ ಚಾನ್ಸಸ್ಸು ತುಂಬಾ ಇರುತ್ತೆ. ಇದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾರ್ಗ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈಗ ಇಲ್ಲಿ ಮಕ್ಕಳಿಗೋಸ್ಕರನೇ ಅಂತ ಒಂದು ವಿಭಾಗನೇ ಮಾಡಿಬಿಟ್ಟಿದ್ದಾರೆ, ಒಂದು ಫ್ಲೋರೇ ಅವ್ರಿಗೋಸ್ಕರ ಬಿಟ್ಕೊಟ್ಬಿಟ್ಟಿದ್ದಾರೆ. ಒಂದು ದೊಡ್ಡ ಹಾಲು, ಇಂಡೋರ್ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ, ಕೆಳಗಡೆ ಒಂದಿಷ್ಟು ಜಾಗ ಔಟ್ಡೋರ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಒಂದಿಷ್ಟು ಡೆಡಿಕೇಟೆಡ್ ಸ್ಪೇಸಸ್ ಅದಕ್ಕೋಸ್ಕರ. ಅದಲ್ಲದೆ ಇವಾಗ ರಿಲ್ಯಾಕ್ಸೇಷನ, ಥೆರಪಿನ, ಅದಕ್ಕೆ ಮ್ಯೂಸಿಕ್, ಬ್ಲೂಟೂತ್ ಸ್ಪೀಕರ್ ಇರ್ಬೋದು, ಒಂದು ಒಳ್ಳೆ ಬೆಡ್ ಇರ್ಬೋದು, ಒಂದು ಮಕ್ಕಳ ರೂಮ್ ಥರ ಒಂದು ರೂಮ್ ಇರ್ಬೋದು, ಇದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಪ್ರತ್ಯೇಕವಾಗಿ ಬೇಕಾಗುವಂಥ ಟೆಸ್ಟ್ಗಳು, ಅವರ ಏಜ್, ಪ್ರತಿ ಏಜ್ಗೆ ಯಾವ ಟೆಸ್ಟ್ ಬೇಕು, ಆ್ಯಂಡ್ ಆಲ್ ಆರ್ ಗ್ಲೋಬಲಿ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಸ್. ಆ್ಯಂಡ್ ಅದಲ್ಲದೆ ಅಸೆಸ್ಮೆಂಟ್, ಕೌನ್ಸಿಲಿಂಗ್, ಥೆರಪಿ ಅವ್ರಿಗೆ ಪ್ರತ್ಯೇಕವಾಗಿ ಮಾಡುವಂಥ ಒಂದು ಅವಕಾಶ ಮಾರ್ಗ ವಿಕಾಸದಲ್ಲಿ ನಾವು ನೋಡ್ಬೋದು. ಒಂದು ಅದರಲ್ಲೇ ಸ್ಪೆಷಲೈಸ್ ಮಾಡಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಕೊಡುವಂಥ ಒಂದು ವಿಷಯ. ಆ್ಯಂಡ್ ಅಲ್ಲಿ ಏನಾಗುತ್ತೆ, ಒಂದು ಜಿಮ್ಮಲ್ಲಿ ಪರ್ಸನಲ್ ಟ್ರೈನರ್ ಅಂತ ಇರ್ತಾರೆ ಅಲ್ವಾ, ನಿಮಗೇನು ಬೇಕಂತ ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಸೇಮ್ ವೇ ಮಾರ್ಗಾಗೆ ನೀವು ಬಂದಾಗ ಒಂದಿಷ್ಟು ನಾವು ಟೆಸ್ಟ್ ಮಾಡ್ತೀವಿ, ಎಲ್ಲಿ ಪ್ರಾಬ್ಲಮ್ ಇದೆ,
ಎಲ್ಲಿ ಇಲ್ಲ. ನೀವು ಅಂದ್ಕೊಂಡಿರೋದು ಇಲ್ಲದೆ ಇರ್ಬೋದು, ನೀವು ಅಂದ್ಕೊಂಡೇ ಇಲ್ಲದೆ ಇರೋದು ಇರ್ಬೋದು. ಸೊ ಓನ್ಲಿ ವೆನ್ ವಿ ಡೂ ಇಟ್ ಇನ್ ಅ ಸೈಂಟಿಫಿಕ್ ವೇ ಅದು ಹೆಲ್ಪ್ ಆಗುತ್ತೆ. ಏನು ಪ್ರಾಬ್ಲಮ್, ಇದರಲ್ಲಿ ಮೇನ್ 2 ವಿಷಯ: ಕರೆಕ್ಟಾಗಿ ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿಯುವಂಥದ್ದು, ಕರೆಕ್ಟಾಗಿ ಅದಕ್ಕೆ ಸೊಲ್ಯೂಷನ್ ಕೊಡುವಂಥದ್ದು. ಅದೆರಡು ನಾವು ಮಾರ್ಗಾಲಿ ಇನ್ ಅ ವೆರಿ ಬ್ಯೂಟಿಫುಲ್ ವೇ ತುಂಬ ಒಳ್ಳೊಳ್ಳೆ ಟೆಸ್ಟಿಮೋನಿಯಲ್ಸ್ ನಾವು ತೊಗೊಂಡಿದ್ದೀವಿ. ಒಳ್ಳೆ ಹಬ್ಬ ಅಂತ ಮನಸಾರೆ ಖುಷಿಯಾಗಿ ತುಂಬ ನಾನು ಅಂದ್ಕೊಂಡೇ ಇರಲಿಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಪ್ಲೇಸ್, ಯಾಕಂದರೆ ಇಬ್ಬರು ಮಕ್ಕಳು ಒಂದೇ ಥರ ಇರಲ್ಲ. ಸೊ ನಿಮ್ಮ ಮಗುಗೆ ಅವ್ರಿಗೆ ಏನು ಇಷ್ಟ ಇಲ್ಲ, ಅವ್ರ ಸ್ಪೀಡ್ ಯಾವ ಥರ ಇದೆ, ಅವ್ರಿಗೆ ಏನು ಅರ್ಥ ಆಗ್ತಿದೆ, ಏನು ಅವ್ರ ಸ್ಟ್ರೆಂತ್ ವೀಕ್ನೆಸ್, ಅವ್ರಿಗೆ ಯಾವ ಥರ ಹೌ ಟು ಹೆಲ್ಪ್ ದೆಮ್ ಟು ಬಿ ದ ಬೆಸ್ಟ್ ವರ್ಷನ್. ನಮ್ಗೆ ಇವಾಗ ಅವರು 100 ಮಾರ್ಕ್ಸೇ ತೊಗೋಬೇಕು ಅದಲ್ಲ ಬರೋದು. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಲೈಫ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್ ಅಲ್ವಾ, ನಾವು ಅಂದ್ಕೊಂಡಂಗೆ ಇರಲ್ಲ. ಬಟ್ ಅದು ಏನೇ ಇದ್ರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಛಲ ಅವರಲ್ಲಿ ಇಡೋದು. ಮತ್ತು ಏನಾದರೂ ನೀನು ಡೌನ್ ಆಗಬೇಡ, ಕೀಳರಿಮೆ ಇಟ್ಕೋಬೇಡ, ಬೇಜಾರು ಪಡ್ಕೋಬೇಡ, ಕಂಪೇರ್ ಮಾಡಬೇಡ, ನೀನು ಕಾನ್ಫಿಡೆಂಟ್ ಆಗಿರು, ನೀನು ಚೆನ್ನಾಗಿ ಮಾಡು, ನಿನ್ನ ಬುದ್ಧಿಶಕ್ತಿನ ಚೆನ್ನಾಗಿ ಉಪಯೋಗಿಸ್ಕೊ, ಎಲ್ಲರೂ ಅಂದ್ಕೊಂಡಿರೋ ಥರ ಅಲ್ಲ, ನಿನಗೂ ಇದೆ ಶಕ್ತಿ ಅಂತ ಈ ಒಂದು ಸ್ಥೈರ್ಯನ ಕೊಡುವಂಥ ಕೆಲಸನ ನಾವು ಫಸ್ಟ್ ಮಾಡ್ತೀವಿ. ಆಮೇಲೆ ಏನೇನು ಟೆಸ್ಟ್ ಥೆರಪಿ ಎಲ್ಲ ಮಾಡ್ತೀವಿ. ಅದು ನಾನು ಆವಾಗಲೇ ಹೇಳಿದ್ದೊಂದು ಟಾಪಿಕ್ಸ್ ಇದೆಲ್ಲ, ಅದೆಲ್ಲದಕ್ಕೂ ನಾವು ಟೆಸ್ಟ್ ಮಾಡ್ತೀವಿ. ಆ್ಯಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, IQ ಟೆಸ್ಟ್ ಮಾಡ್ತೀವಿ, SQ ಟೆಸ್ಟ್ ಮಾಡ್ತೀವಿ. ಅದಲ್ಲದೆ ಮೆಚುರಿಟಿದು VSMS ಅಂತ ಮಾಡ್ತೀವಿ. ಸುಮಾರು ಟೆಸ್ಟ್ಗಳನ್ನ ಮಾಡ್ತೀವಿ. ಆಟಿಸಮ್ದು ಇರ್ಬೋದು. ಇವಾಗ ಕೆಲವು ಜನ ಮಾತಾಡಲ್ಲಪ್ಪ, ಅವ್ರಿಗೆ ಬಿಹೇವಿಯರ್ ಟೆಸ್ಟ್ ಮಾಡ್ತೀವಿ. ಕೆಲವು ಜನ ಏನೋ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ, ಪೇರೆಂಟ್ಸ್ ಹತ್ರ ಕೇಳ್ತೀವಿ. ADHD ಈ ಥರ ಸುಮಾರು ಟೆಸ್ಟ್, ಬೇರೆ ಬೇರೆ ಥರದ ಥೆರಪಿ ಎಲ್ಲ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಕೊನೆಯದಾಗಿ ಈ ಒಂದು ಅವಕಾಶನ ಕೊಟ್ಟಿರೋಂಥ ವಿಸ್ತಾರ ಚಾನೆಲ್ಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಟೀಮಿಂದ ಬಂದಿರೋರು ನಿರೂಪಕಿ ಅವ್ರು ಹೇಳಿದ್ರು, ಮೇಡಮ್ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಮೇಡಮ್. ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೆ, ಬಟ್ ಅವ್ರ ಹತ್ರ ಹೇಳಿದ್ರಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ಖುಷಿ ಆಯಿತು. ಸೊ ಕನ್ನಡದ ಮೇಲೆ ಅಭಿಮಾನ ನೋಡಿನೂ ತುಂಬ ಖುಷಿ ಆಯಿತು. ಇಲ್ಲಿವರೆಗೂ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.